ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ಅವರು ಇದೀಗ ಮತ್ತೆ ಹೊಸತನದಿಂದ ಹೊಸ ಸಿನಿಮಾ ಮೂಲಕ ಬರ್ತಿದ್ದಾರೆ. ಅದು ಅವರು ನಿರ್ದೇಶನ ಮಾಡಿ ನಟಿಸಿರುವಂತಹ ಜೈ ಸಿನಿಮಾ. ಸೊ ಯಾರಿಗೆ ಜೈ ಹೇಳ್ತಿದ್ದಾರೆ ಕೇಳೋಣ ಸರ್. ಸಾಂಗ್ ಮೂಲಕ ಈಗ ಜೈ ಹೇಳಬೇಕು ಆಡಿಯನ್ಸ್, ಬಟ್ ಜೈ ಅನ್ನೋಂತಹ ಟೈಟಲ್ ಮೊದಲೇದಾಗಿ ಯಾಕೆ? ಇದೊಂದು ಪಾಲಿಟಿಕಲ್ ಡ್ರಾಮಾ. ಸೊ ರಾಜಕೀಯದ ಸುತ್ತ ಇರುವಂತಹ ಸಿನಿಮಾ. ಸೊ ಹಾಗಾಗಿ ಪಾಲಿಟಿಕ್ಸ್ ಅಂತ ಬಂದಾಗ ಅಲ್ಲಿ ಜೈ ಇದ್ದೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಜೈ ಅನ್ನುವಂಥದ್ದು ಎಲ್ಲ ಕಡೆಗೂ ಸಲ್ಲುವಂಥ ಒಂದು ಪದ ಅಂತ ಹೇಳ್ಬೋದು. ನೀವು ಎಲ್ಲೇ ಹೋದರೂ ಇವಾಗ ಯಾವುದೇ ಒಂದು ಘೋಷಣೆ ಕೂಗಿದ್ರೆ ಅಲ್ಲೊಂದು ಜೈ ಇರುತ್ತೆ. ಸೊ ಪಾಲಿಟಿಕ್ಸ್ ಅಂತ ಬಂದಾಗ ಅದು ಜೈ ಇಲ್ಲದೆ ಪಾಲಿಟಿಕ್ಸ್ ಇರಲ್ಲ. ಸೊ ಹಾಗಾಗಿ ಜೈ ಅನ್ನುವಂಥದ್ದು ತುಂಬ ಆಪ್ಟ್ ಆ್ಯಂಡ್ ಜೈ ತುಂಬ ಈಸಿ ಎಲ್ಲರಿಗೂ ಕನೆಕ್ಟ್ ಆಗೋದಕ್ಕೆ. ಸೊ ಈ ಸಿನಿಮಾಗೆ ಜೈ ಅದು ಬಿಟ್ಟು ಬೇರೆ ಏನು ಈಗ ಅಂತೂ ಕಲ್ಪನೆ ಮಾಡೋಕ್ಕಾಗಲ್ಲ ಬೇರೆ ಹೆಸರು. ಸೊ ಇದನ್ನು ಯೋಚನೆ ಮಾಡ್ತಾ ನಮಗೊಂದು ಪ್ರಶ್ನೆ ಬಂತು. ಏನಾದರೂ ರೂಪೇಶ್ ಅವ್ರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ, ಅದಕ್ಕೋಸ್ಕರ ಸಿನಿಮಾ ಮೂಲಕ ಈ ಕಥೆನ ತೋರಿಸಿ ಬರೋವಂಥದ್ದು ಏನಾದರೂ ಆಲೋಚನೆ ಇದೆಯಾ ರೂಪೇಶ್ ಅವ್ರಿಗೆ ಅಂತ? ಇಲ್ಲ, ನಾವು ಇನ್ನು ಸಿನಿಮಾದಲ್ಲೇ ನಾವು ಇವಾಗ ಶುರು ಮಾಡಿದ್ದೀವಿ, ಇನ್ನೂ ತುಂಬ ಮಾಡೋದಕ್ಕಿದೆ. ಸೊ ಇಲ್ಲ, ಸದ್ಯಕ್ಕೆ ಪಾಲಿಟಿಕ್ಸ್ ಅನ್ನೋವಂಥದ್ದು ತಲೆಯಲ್ಲೇ ಇಲ್ಲ. ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ ಪಾಲಿಟಿಕ್ಸ್ ಬಗ್ಗೆ. ಬಟ್ ಪಾಲಿಟಿಕ್ಸ್ ಫಾಲೋ ಮಾಡ್ತೀನಿ ನಾನು. ಬಟ್ ಈ ಸಿನಿಮಾ ಒಂದು ಏನೋ ಊರಿನ ಒಂದು ಸಮಸ್ಯೆಯನ್ನು ಹೇಳುವಂತಹ ಸಿನಿಮಾ. ಇದು ಪ್ಯೂರ್ಲಿ ಸಿನಿಮಾಗೋಸ್ಕರ ಬಂದಿರೋ ಐಡಿಯಾ. ಸೊ ಇದಕ್ಕೂ ಪಾಲಿಟಿಕ್ಸ್ಗೂ ಏನು ಅಂದರೆ ನನ್ನ ಲೈಫಲ್ಲಿರೋ ಪಾಲಿಟಿಕ್ಸ್ಗೆ ಏನೂ ಸಂಬಂಧ ಇಲ್ಲ. ಅಂದರೆ ನಿಮ್ಮ ಭಾಗದ ಒಂದಷ್ಟು ಜನರಿಗಿರ್ಬೋದು, ಯೂಟ್ಯೂಬಲ್ಲಿ ನಾನು ಕೂಡ ನೋಡಿದೆ, ಸಹಾಯ ಮಾಡಿದ್ದು, ಮನೆ ಕಟ್ಸ್ಕೊಟ್ಟಿದ್ದು, ಈ ರೀತಿಯ ಒಂದು ಮನೋಭಾವ ಪ್ರತಿಯೊಬ್ಬರಿಗೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ದುಡ್ಡು ಇರುತ್ತೆ, ಹೌದು, ಖರ್ಚು ಹೇಗೆ ಮಾಡಬೇಕನ್ನೋಂಥದ್ದು ಬೇರೆ ರೀತಿನಲ್ಲಿ ಮಾಡ್ತಾರೆ. ಬಟ್ ನೀವು ಮಾಡಿರೋವಂಥದ್ದು ಅವ್ರ ಜೀವನಕ್ಕೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಆಗಿರೋವಂಥದ್ದು. ಮತ್ತೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಆಗಾಗ ಭೇಟಿ ಕೊಡ್ತಿರ್ತೀರಾ? ಇಲ್ಲ, ಅಂದರೆ ಅವ್ರಿಗೆ ಮನೆ ಕಟ್ಟಿಕೊಟ್ಟಿರೋದು ಅದು ಅಂದರೆ ದೇವ್ರು ನಮ್ಮ ಕೈಯಲ್ಲಿ ಮಾಡಿಸೋದು. ನಮ್ಮದೇನಿದೆ ನೋಡಿ, ನಾವು ದೇವ್ರ ಥರ ಕೇಳೋದು ಕೆಲಸ ಡೈಲಿ ಸಿಗೋ ಥರ ಆಗಲಿ. ಸೊ ದುಡ್ಡು ಬಗ್ಗೆ ನಾವು ನಮ್ಮ ತಲೆಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಸೊ ದುಡ್ಡು ಅನ್ನೋವಂಥದ್ದು ಅದು ಇವತ್ತು ಇರ್ಬೋದು, ನಾಳೆ ಇರಲ್ಲ. ಇವಾಗ ನೋಡಿ, ಇವಾಗ ಒಂದು ಮನೆ ಕಟ್ಟಿಕೊಟ್ಟೆ ಅಂತಂದರೆ ಅವ್ರಿಗೇನೋ ಒಂದು ಲೈಫ್ಗೊಂದು ಒಳ್ಳೆ ಕೆಲಸ ಆದಂಗೆ. ಸೊ ದುಡ್ಡಿದ್ರೆ ನಾಳೆ ಖರ್ಚಾಗಿ ಹೋಗ್ಬೋದು. ಆ ಒಂದು ಒಳ್ಳೆ ಕೆಲಸ ಲೈಫ್ ಲಾಂಗ್ ನಮಗೇನೋ ಖುಷಿ ಕೊಡುತ್ತೆ. ಏನೋ ಒಂದು ಮಾಡಿದ್ದೀನಿ ಗುರು ಲೈಫಲ್ಲಿ ಅಂತ. ಮೊನ್ನೆ ನನ್ನ ಬರ್ಡೇ ದಿನ ಅವ್ರ ಪಾಪ ಆ ಫ್ಯಾಮಿಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಎಲ್ಲೋ ಒಂದು ದೇವಸ್ಥಾನದಲ್ಲಿ. ಅದು ಯಾರೋ ನನಗೆ ವೀಡಿಯೋ ಕಳಿಸಿದ್ರು. ಎಷ್ಟು ಖುಷಿ ಆಯಿತು ಅಂತಂದರೆ, ನನ್ನ ಹಿಂದೆಯಿಂದ ಹಂಗೇನೆ. ಸೊ ದೊಡ್ಡದಾಗಲ್ಲದೆ ಇದ್ರೂ ನಮ್ಮಿಂದ ಏನಾಗುತ್ತೆ, ನಮಗೆ 100 ಜನರಿಗೆ ಹೆಲ್ಪ್ ಮಾಡೋದಕ್ಕಾಗದೇ ಇರ್ಬೋದು, ಆದರೆ ಒಬ್ಬನಿಗಿಬ್ಬರಿಗೆ ಮಾಡ್ಬೋದಲ್ವ. ಸೊ ಆ ಪ್ರಯತ್ನ ಅಷ್ಟೇ, ಅದು ದೊಡ್ಡ ವಿಷಯ ಏನೂ ಅಲ್ಲ. ನಾವೆಲ್ಲರೂ ಅದನ್ನು ಮಾಡಬೇಕು ಆ್ಯಕ್ಚುಲಿ. ಸೊ ಬಿಕಾಸ್ ಎಲ್ಲರ ಹತ್ರನೂ ಎಲ್ಲದೂ ಇರೋಲ್ಲ. ಸೊ ಇರೋದನ್ನು ನಾವು ಹಂಚ್ಕೊಳ್ಳೋ ಅಂಥದ್ದು. ಇದು ನಾವು ಮಾಡೋದಲ್ಲ, ಅದು ದೇವರು ನಮ್ಮನ್ನು ಚೂಸ್ ಮಾಡೋದು, ಇವನಿಂದ ಹೆಲ್ಪ್ ಮಾಡಿಸೋಣ ಅಂತ. ಸೊ ದೇವ್ರ ಕೆಲಸ ಅದಷ್ಟೇ. ಇನ್ನು ಸಿನಿಮಾದಲ್ಲಿ ಪಾಲಿಟಿಕ್ಸ್ ಅನ್ನೋವಂಥದ್ದು ಕತೆ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ನಿಜ ಜೀವನದಲ್ಲಿ ಈಗ ಸದ್ಯಕ್ಕೆ ನಿಮಗೆ ಇಷ್ಟ ಆಗಿರುವಂತಹ ಒಬ್ಬ ಲೀಡರ್ ಯಾರು? ಸದ್ಯಕ್ಕೆ ನಾನು ಪಾಲಿಟಿಕ್ಸ್ ಹಿಂಗೆ ನೋಡ್ತೀನಿ. ಅಂದರೆ ಪಾಲಿಟಿಕ್ಸ್ ಹೋಗಬೇಕು ಅಥವಾ ಅದ್ರ ಹಿಂದೆ ಹೋಗಬೇಕು ಈ ಆಲೋಚನೆ ನನಗಿಲ್ಲ. ತುಂಬ ಜನ ಲೀಡರ್ಸ್ ಇದ್ದಾರೆ. ಅಂದರೆ ಲೀಡರ್ಸ್ ಅಂತ ಬಂದಾಗ ನಾನು ಪಕ್ಷ ಅಂತ ಹೋಗಲ್ಲ. ಈ ಪಕ್ಷದಲ್ಲಿ ಇವರು ಅಂದರೆ ಒಂದು ಪಕ್ಷದ ಹಿಂದೆ ಅಂತ ಲೀಡರ್ ಅಂತಲ್ಲ. ಲೀಡರ್ ಅಂದರೆ ಯಾರು, ಅವನಿಗೆ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಹೆಂಗೆ ಲೀಡ್ ಮಾಡ್ತಾನೆ, ಸೊ ಅಲ್ಲಿ ಯಾರೆಲ್ಲ ಇಂಟ್ರೆಸ್ಟ್ಗಳನ್ನು ನೋಡ್ತಾನೆ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಅಂತ ನೋಡೋದಾದರೆ ಇಡೀ ದೇಶ ಅಂತ ಬಂದಾಗ ಮೋದಿಯವರು ನನಗೆ ತುಂಬ ಇಷ್ಟ. ಸೊ ಇವಾಗ ಕರ್ನಾಟಕ ಅಂತ ಬಂದಾಗ DK ಶಿವಕುಮಾರ್ ಅವರು ಲೀಡ್ ಮಾಡೋವಂಥ ರೀತಿ ಅವರು ಇಷ್ಟ. ಸೊ ನಮ್ಮೂರಲ್ಲಿ ತುಂಬ ಜನ ಇದ್ದಾರೆ, ನಮಗೆ ಸಪೋರ್ಟ್ ಮಾಡೋವಂಥವ್ರು ಇದ್ದಾರೆ. UT ಖಾದರ್ ಸರ್ ಇದ್ದಾರೆ, ಸೊ ವೇದವ್ಯಾಸ್ ಕಾಮತ್ ಅಂತ ಇದ್ದಾರೆ, ಆ್ಯಂಡ್ ಬ್ರಿಜೇಶ್ ಚೌಟ ಅಂತ ಇದ್ದಾರೆ. ಅವರೆಲ್ಲ ನಮಗೆ ಪಾಲಿಟಿಕ್ಸ್ ಅಂತ ಬಂದಾಗ ನಾನು ತುಂಬ ಖುಷಿ ಕೊಡುವಂಥ ಲೀಡರ್ಸ್ ಅವರೆಲ್ಲ. ಸೊ ಈಗ ಸಿನಿಮಾ ಸಾಂಗ್ ಕೂಡ ಇನ್ನೇನು ರಿಲೀಸ್ ಆಗಿದೆ, ಆಡಿಯನ್ಸಿಂದ ರೆಸ್ಪಾನ್ಸ್ ಬರ್ತಾ ಇದೆ. ಆ ರೆಸ್ಪಾನ್ಸ್ ಬಗ್ಗೆ ಇರ್ಬೋದು, ಸಿನಿಮಾ ಸಾಂಗ್ ರಿಲೀಸ್ ಆಗೋಕ್ಕೂ ಮೊದಲು ಒಬ್ಬ ನಿರ್ದೇಶಕನಾಗಿ, ನಟನಾಗಿ ಆ ಜವಾಬ್ದಾರಿ ಬೇರೆ ರೀತಿ ಇರುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಸರ್ಕಸ್ ಸಿನಿಮಾ ಇರ್ಬೋದು, ಅದು ನಿರ್ದೇಶಕರಾಗಿ ಆ ಜವಾಬ್ದಾರಿ ನೀವು ಕಂಡಿದ್ದೀರಾ. ಏನು ಅನಿಸುತ್ತೆ, ಒಂದು ಸಿನಿಮಾ ಒಂದು ಕೂಸ್ ಥರ ನೀವು ಹೊತ್ಕೊಂಡು ಹೋಗ್ತಾ ಇರ್ತೀರಾ, ಇನ್ನೇನು ರಿಲೀಸ್ ದಿನ ಬಂದಾಗ ಅದು ಯಾವ ರೀತಿ ಫೀಲ್ ಆಗ್ತಾ ಇರುತ್ತೆ? ಇಲ್ಲ, ಯಾವಾಗಲೂ ನಾವು ಇಷ್ಟೊಂದು ಪ್ಲ್ಯಾನ್ಸ್ ಮಾಡ್ತೀವಿ. ಈ ಸಲ ನಾನು ಅಂದ್ಕೊಂಡಿದ್ದು ಯಾವುದು ಟೆನ್ಷನ್ ಇರಬಾರ್ದು, ತುಂಬ ಬೇಗನೆ ದೊಡ್ಡ ಪ್ಲ್ಯಾನ್ ಮಾಡಬೇಕು ಅಂತ. ಬಟ್ ಅದು ಪ್ರತಿ ಸಲ ಆ ಭಯ, ಆ ಒಂದು ಟೆನ್ಷನ್, ಆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಇವಾಗ ಇನ್ನು 1 ತಿಂಗಳಿರೋದು ರಿಲೀಸ್ಗೆ, ಎಲ್ಲ ಕೆಲಸನೂ ನೀಟಾಗಿ ಆಗ್ತಾಯಿದ್ರು ಕೂಡ ಆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಬಿಕಾಸ್ ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಯಲ್ಲಿರೋದು, ಸಿನಿಮಾನ ಗೆಲ್ಲಿಸೋದು ಜನರ ಕೈಯಲ್ಲಿರೋದು, ಅದು ನನ್ನ ಕಂಟ್ರೋಲಲ್ಲಿಲ್ಲ. ಸೊ ಹಾಗಾಗಿ ಆ ಭಯ, ಆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ಕಾನ್ಫಿಡೆನ್ಸು ಇದೆ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಜೆನ್ಯೂನ್ ಎಫರ್ಟ್ ಇದೆ, ಜನ ಇಷ್ಟಪಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಇನ್ನು ಬಿಗ್ ಬಾಸ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅದು ಪಾಸಿಟಿವ್ ಆಗುತ್ತೋ ಇಲ್ಲೋ, ನಿಮಗೆ ಅದು ಕರಿಯರ್ಗೆ ಪ್ಲಸ್ ಪಾಯಿಂಟ್ ಆಯಿತಾ?
ಖಂಡಿತ ಆಯಿತು. ಏನಕ್ಕೆ ಅಂತಂದರೆ ನಾನು ಸಿನಿಮಾ ಹಿಂದೆನೂ ಮಾಡ್ತಿದ್ದೆ. ಸೊ ಇವಾಗ ನಾನು ಬೆಂಗಳೂರಲ್ಲಿ ನನ್ನ ಒಂದು ಸಿನಿಮಾ ಪ್ರಚಾರ ಆಗ್ತಿದೆ, ತುಳು ಕನ್ನಡ ಎರಡೂ ಭಾಷೆಯಲ್ಲೂ ಆಗ್ತಿದೆ ಅಂತಂದರೆ ಅದಕ್ಕೊಂದು ಕಾರಣ ಬಿಗ್ ಬಾಸ್ ಅಂತಲೂ ಹೇಳ್ಬೋದು. ಇವಾಗ ತುಂಬ ಜನರಿಗೆ ರೀಚ್ ಆಗೋದಕ್ಕೆ ಬಿಗ್ ಬಾಸ್ ತುಂಬ ಹೆಲ್ಪ್ ಆಗಿದೆ. ಸೊ ಸಿನಿಮಾ ನಾನು ಹಿಂದೆನೂ ಮಾಡಿದ್ದೆ, ಬಿಗ್ ಬಾಸ್ಗಿಂತ ಹಿಂದೆನೂ ಒಂದು ಸಿನಿಮಾ ದೊಡ್ಡ ಹಿಟ್ ಆಗಿತ್ತು ತುಳುನಲ್ಲಿ. ಬಟ್ ಈಗ ಜನರಿಗೆ ಜಾಸ್ತಿ ಗೊತ್ತಾಗ್ತಾ ಇದೆ, ನಮ್ಮ ತುಳು ಸಿನಿಮಾ ರಂಗಕ್ಕೂ ಹೆಲ್ಪ್ ಆಗ್ತಾ ಇದೆ. ಬಿಕಾಸ್ ನನ್ನ ಸಿನಿಮಾ ತುಳು ಆಡಿಯನ್ಸ್ನ ಬಿಟ್ಟು ಇನ್ನಷ್ಟು ಆಡಿಯನ್ಸ್ನ ಸೆಳೆದುಕೊಳ್ಳೋದಕ್ಕೆ ಬಿಗ್ ಬಾಸ್ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ತುಂಬ ಹೆಲ್ಪ್ ಮಾಡಿದೆ ಲೈಫಲ್ಲಿ ನನಗೆ. ಈಗ ಅದ್ವಿತಿ ಅವ್ರಿಗೂ ಈ ಬಾರಿ ಬಿಗ್ ಬಾಸ್ ಆಫರ್ ಬಂದಿತ್ತಂತೆ, ಜೈ ಸಿನಿಮಾ ಇದೆ, ಪ್ರಮೋಷನಲ್ಲಿ ನಾನು ಇರಬೇಕು ಅನ್ನೋಂಥ ಕಾರಣಕ್ಕೆ, ಜೊತೆಗೆ ಒಂದಷ್ಟು ಸಿನಿಮಾಗಳು ಲೈನಪ್ ಆಗಿತ್ತು, ಹೀಗಾಗಿ ನಾನು ಹೋಗಲಿಲ್ಲ ಅಂತ ಹೇಳಿದ್ರು. ನಿಮ್ಗೇನಾದ್ರೂ ಈ ವಿಚಾರ ಗೊತ್ತಿತ್ತಾ? ಇಲ್ಲ, ದೇವರಾಣೆ ಗೊತ್ತಿಲ್ಲ. ಹಂಗಿದ್ರೆ ದೊಡ್ಡ ವಿಷಯ ಅದು. ಬಿಕಾಸ್ ಬಿಗ್ ಬಾಸ್ ಆಫರ್ ಬರೋದು ತುಂಬ ದೊಡ್ಡ ವಿಷಯ. ಸೊ ಸಿನಿಮಾಗೋಸ್ಕರ ಅದನ್ನು ನೆಕ್ಸ್ಟ್ ಇಯರ್ ನೋಡೋಣ ಅಂತ ಅವ್ರು ಡಿಸೈಡ್ ಮಾಡಿದರೆ ಅದು ತುಂಬ ಒಳ್ಳೆ ಅವರ ಪರ್ಸ್ನಲ್ ಡಿಸಿಷನು. ನಮಗೆ ಒಳ್ಳೆಯದೇ, ನಮ್ಮ ಸಿನಿಮಾ ಪ್ರಮೋಷನ್ಗೆ ಸಿಗ್ತಿದ್ದಾರಲ್ಲ ಒಳ್ಳೆ ವಿಷಯ. ಬಟ್ ಇಲ್ಲ, ಅವ್ರಿಗೆ ನೆಕ್ಸ್ಟ್ ಇಯರು ಬರೋ ಥರ ಆಗಲಿ, ಅವರು ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ನಾನು. ಈಗ ಇಂಟೆನ್ಷನ್ ಹೌದೋ ಇಲ್ಲೋ, ಈ ಶೆಟ್ಟಿ ಅನ್ನೋವಂಥದ್ದು ಇರೋದ್ರಿಂದ ಆಡಿಯನ್ಸ್ ಅನ್ಕೋಬಹುದು. ಯಾಕಂದರೆ ಈಗೆಲ್ಲರೂ ತುಂಬ ಸ್ಮಾರ್ಟ್ ಕಾಮೆಂಟ್ ಹಾಕ್ತಾ ಇರ್ತಾರೆ, ರೂಪೇಶ್ ಶೆಟ್ಟಿ, ಅದಿತಿ ಶೆಟ್ಟಿ, ಹೀಗಾಗಿ ಸಿನಿಮಾದಲ್ಲಿ ಅವ್ರನ್ನ ಹೀರೋಯಿನ್ ಆಗಿ ತೊಗೊಂಡಿದ್ದಾರೆ ಅಂತ. ಬಟ್ ಆ್ಯಕ್ಚುಯಲ್ ಆಗಿ ಏನು ಫ್ಯಾಕ್ಟ್ ಏನು ಅಂತ ಅಲ್ಲ, ಅದು ನಮ್ಮ ತಲೆಗೆ ಬರೋದಿಲ್ಲ ಮೇಡಮ್. ಬಿಕಾಸ್ ನಾವು ಯಾರನ್ನೋ ಆ್ಯಕ್ಟಿಂಗ್ಗೆ ಇಲ್ಲದೇ ಇರೋರನ್ನ ಕರ್ಕೊಂಬಂದರೆ ಈ ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇರ್ಬೋದು. ಅವರು ಪ್ರೊಫೆಷ್ನಲ್ ಆ್ಯಕ್ಟ್ರಸ್ಸು. ಆ್ಯಂಡ್ ನಮ್ಮ ಸಿನಿಮಾ ತಂಡ ತಗೊಂಡಾಗ ಅಲ್ಲಿ ಎಷ್ಟೋ ಜನ ಇದ್ದಾರೆ. ಸೊ ಅಲ್ಲಿ ನಾವು ಹಂಗೆ ಜಡ್ಜ್ ನೋಡಿ, ಇದೊಂದು ಸಿನಿಮಾ, ಇದಕ್ಕೆ ತುಂಬ ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡಿರ್ತಾರೆ. ಆವಾಗ ನಾವು ಆ ಥರ ಎಲ್ಲ ಕ್ಯಾಲ್ಕುಲೇಷನಲ್ಲಿ ಹೋದರೆ ಸಿನಿಮಾ ಎಲ್ಲೋಗಿ ನಿಲ್ಲುತ್ತೆ. ಇಲ್ಲಿ ಕಲೆಗಷ್ಟೇ ಪ್ರಾಮುಖ್ಯತೆ. ಈ ಕ್ಯಾರೆಕ್ಟ್ರನ್ನ ಇವ್ರು ಮಾಡ್ಬೋದಾ, ಇದಷ್ಟೇ ನಮ್ಮ ಪ್ಯಾರಾಮೀಟ್ರು. ಅದ್ರೊಳಗಡೆ ಯಾರು ಬರ್ತಾರೆ ಅದು ಮೇ ಬಿ ದೇವ್ರು ಡಿಸೈಡ್ ಮಾಡಿರ್ತಾರೆ ಅಷ್ಟೇ. ಈಗ ಸದ್ಯಕ್ಕೆ ಬಿಗ್ ಬಾಸಲ್ಲಿ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ ನೀವು ನೋಡಿರ್ತೀರಾ. ನಿಮ್ಮ ಸೀಸನಲ್ಲಿ ಏನಾದರೂ ಖಂಡಿತ ಹಾಗೆ, ಯಾಕಂದರೆ ಕೋವಿಡ್ ಟೈಮಲ್ಲಿ ನಾವು ಬಿಟ್ಟರೆ ಅದಾದಮೇಲೆ ಯಾವ ರೀತಿ ಈ ರೀತಿ ಘಟನೆ ನಾವು ನೋಡಿರಲಿಲ್ಲ, ಒಂದಿನ ಫುಲ್ ಶಟ್ ಡೌನ್ ಆಗಿರೋವಂಥದ್ದು. ಇಲ್ಲ, ನಮ್ಮ ಸೀಸನ್ ನಾನು ಈಗ ನೋಡಿದಾಗಲೂ ನನಗೆ ತುಂಬ ಇಮೋಷ್ನಲಿ ಕನೆಕ್ಟ್ ಆಗೋವಂಥ ಒಂದು ಸೀಸನ್ ಅಂತ ಅಂದ್ಕೋತೀನಿ ನಾನು. ಬಿಕಾಸ್ ಅಲ್ಲಿ ತುಂಬ ಇಮೋಷನ್ಸ್ ಇತ್ತು. ಬಟ್ ಈ ಬಾರಿ ಅಂದರೆ ಈ ಬಾರಿನೂ ಇಮೋಷನ್ಸ್ ಇನ್ನು ಶುರು ಆಗ್ಬೋದೇನೋ. ಸೊ ಈ ಬಾರಿಯ ಏನು ಆ ಒಂದು ಘಟನೆ ಆಯಿತು ಅಂದರೆ, ನಾನು ಹೇಳಕ್ಕೆ ಬಂದಿದ್ದು ನಮ್ಮ ಸೀಸನಲ್ಲಿ ಅಂಥದ್ದು ಏನೂ ಆಗಿರಲಿಲ್ಲ. ನಮ್ಮದೊಂದು ಇಮೋಷ್ನಲ್ ಜರ್ನಿ. ಸೊ ಈ ಸೀಸನಲ್ಲಿ ಮೊನ್ನೆ ಏನು ಘಟನೆ ಆಯಿತು, ಬಿಗ್ ಬಾಸ್ ಬಂದಾಯಿತು ಅಂತ, ಅದು ನನಗೆ ತುಂಬ ಭಯ ಅನ್ನೋದಕ್ಕಿಂತ ಒಂದು ಆಘಾತ ಆಯಿತು. ಅಂದರೆ ಹಿಂಗೂ ಆಗುತ್ತೆ, ಬಿಗ್ ಬಾಸ್ ಬಂದಾಯ್ತಾ ಅಂತ. ಸೊ ಎಷ್ಟೋ ಜನ ಕನಸ್ಕೊಂಡು ಒಳಗೆ ಬಂದಿರ್ತಾರೆ. ಸೊ ಅವ್ರನ್ನ ನೆನೆಸ್ಕೊಂಡಾಗ ನನಗೆ ಬೇಜಾರಾಯಿತು, ಪಾಪ ಅವ್ರ ಜರ್ನಿ ಅರ್ಧಕ್ಕೆ ನಿಲ್ಲುತ್ತಾ ಅಂತ. ಬಟ್ ಏನೋ ಟೆನ್ಷನ್ ಇಲ್ಲ, ಅವ್ರು ಏನೋ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಈ ಸಲ ಆಗಿರೋವಂಥ ವಿಷಯ ನನಗೆ ಭಯ ಆಯಿತು. ಅಂದರೆ ಹಿಂಗಾದರೆ ಹೆಂಗೆ ಲಾಕ್ ಮಾಡೋದ್ರಂತೆ, ಮತ್ತು ಶುರುನೇ ಆಗಲ್ವಾ, ಈ ಥರ ಎಲ್ಲ ಭಯ. ಅಂದರೆ ಅವ್ರ ಮೇಲೆ ಒಂದು ಬೇಜಾರಾಯಿತು. ಅಂದರೆ ಯಾರು ಒಳಗಡೆ ಹೋಗಿದ್ದಾರೆ, ಅವ್ರೇನೋ ಕನಸನ್ನು ಹೊತ್ಕೊಂಡು ಹೋಗಿ ಅರ್ಧಕ್ಕೆ ನಿಂತರೆ ಹೆಂಗಾಗುತ್ತೆ. ಆದರೆ ನಮ್ಮ ಸುದೀಪ್ ಬಾಸ್ ಇದ್ದಾರಲ್ವ, ಎಲ್ಲ ಒಳಗಡೆ ಹೊರಗಡೆ ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಅವರು. ಇವಾಗ ಮತ್ತೆ ನೋಡಿ ಎಷ್ಟು ಮಜಾ ಕೊಡ್ತಿದೆ ಬಿಗ್ ಬಾಸ್. ಖುಷಿ ಆಯಿತು. ಸುದೀಪ್ ಸರ್ ಯಾವಾಗಲೂ ಬಿಗ್ ಬಾಸ್ ಒಳಗಡೆ ಕಷ್ಟ ಬಂದಾಗಲೂ ಅವ್ರು ನಿಲ್ತಾರೆ, ಹೊರಗಡೆ ಬಂದಾಗಲೂ ಅವ್ರು ನಿಲ್ತಾರೆ. ಅದಕ್ಕೆ ಅವರು ನಿಜವಾದ ಲೀಡರಲ್ಲಿ. ಈಗ ಮುಖ್ಯವಾಗಿ ಕರಾವಳಿ ಭಾಗದವ್ರು ಇರ್ಬೋದು, ಸಿನಿಮಾ ಪ್ರಮೋಷನ್ ಇರ್ಬೋದು, ಸಿನಿಮಾ ಕಥೆ ಇರ್ಬೋದು, ತುಂಬ ಟ್ಯಾಕ್ಟಿಕ್ಸ್ ಅವ್ರಿಗೆ ಗೊತ್ತಿರುತ್ತೆ. ಹೆಂಗೆ ಎತ್ತಬೇಕು ಸಿನಿಮಾನ, ಆಡಿಯನ್ಸ್ನ ಹೆಂಗೆ ಕರಿಬೇಕು ಅನ್ನೋದು ಗೊತ್ತಿರುತ್ತೆ ಅನ್ನೋ ಒಂದು ಟಾಕ್ ಇದೆ. ಸೊ ಯಾವ ರೀತಿ ಈ ಸಿನಿಮಾ ಪ್ರಮೋಷನ್ಸ್, ನೀವು ಹೇಳಿದ್ರಿ ಮುಂಚಿನ ಥರ ನಾನು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ, ಬಟ್ ಆಬ್ವಿಯಸ್ಲಿ ಅದು ಬಂದೇ ಬರುತ್ತೆ ಸಿನಿಮಾ ಅಂತ ಬಂದಾಗ. ಇಲ್ಲ, ಹಾಗೆಲ್ಲ ಇಲ್ಲ ಮೇಡಮ್. ಅಂದರೆ ನೀವು ಓನ್ಲಿ ಗೆದ್ದಿರೋರ ಬಗ್ಗೆ ನೋಡಿ ಇವರು ಮಂಗಳೂರವರು ಅಂತ ಹೇಳ್ತೀರ. ಮಂಗಳೂರಿಂದ ಬಂದಿರೋರು ಪಾಪ ಎಷ್ಟು ಜನ ಸೋತಿರೋರು ಇದ್ದಾರೆ. ನಂದು ಎಷ್ಟು ಸಿನಿಮಾ ಸೋತಿದೆ ಹಿಂದೆ. ಸೊ ನಾನು ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಇವಾಗ. ಸೊ ಆ ಕ್ಯಾಲ್ಕುಲೇಷನ್ ಹಂಗಂದರೆ ಮಂಗಳೂರಿಂದ ಎಲ್ಲ ಬಂದುಬಿಡ್ತಾರೆ ನಾಳೆ ಸಿನಿಮಾ ಮಾಡಿದ್ರೆ ಆಗುತ್ತೆ ಅಂತ. ಹಂಗೆ ಆಗಲ್ಲ. ಅಂದರೆ ಪ್ಲ್ಯಾನ್ಗಳು ಎಲ್ಲರೂ ಮಾಡ್ತಾರೆ. ಕೆಲವೊಂದು ಸಲ ರೈಟ್ ಟೈಮಲ್ಲಿ ರೈಟ್ ಪ್ಲ್ಯಾನ್ ವರ್ಕ್ ಆಗುತ್ತೆ. ಸೊ ಎಲ್ಲ ಸಿನಿಮಾ ತಂಡದವ್ರು ಪ್ಲ್ಯಾನ್ ಮಾಡ್ತಾರೆ. ಮೇ ಬಿ ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗೋಲ್ಲ. ಬಟ್ ಪ್ಲ್ಯಾನ್ಗಳು ಮಾಡಲೇಬೇಕು. ಪ್ರಮೋಷನ್ಸ್ ಅಂತೂ ಇವಾಗ ಬೇಸಿಕ್. ಬಿಕಾಸ್ 6-7 ಸಿನಿಮಾ ರಿಲೀಸ್ ಆದಾಗ ನೀವು ಏನು ಚೆನ್ನಾಗಿ, ಇದೊಂದು ಮಾರ್ಕೆಟಿಂಗ್. ಅಂದರೆ ಒಂದು ಪ್ರಾಡಕ್ಟ್ನ ಜನರಿಗೆ ಇದು ನನ್ನ ಚೆನ್ನಾಗಿದೆ ಅಂತ ಹೇಳೋದೇ ಪ್ರಮೋಷನು. ಅದನ್ನು ಯಾರು ಚೆನ್ನಾಗಿ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಹೇಗೋ ಸಿನಿಮಾನ ಕೊನೆಯದಾಗಿ ಚಿಲ್ಡ್ರನ್ಸ್ ಡೇ ದಿನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಅದೇ, ಎಲ್ಲರೂ ಮನಸ್ಸಿಂದ ಮಕ್ಕಳೇ. ಸೊ ಮಕ್ಕಳಾಗಿ ಬನ್ನಿ ಮನಸ್ಸಿಂದ. ಏಜ್ ಫ್ಯಾಕ್ಟರ್ನ ಬಿಟ್ಟು ಎಂಜಾಯ್ ಮಾಡೋದಕ್ಕೆ ಸಿನಿಮಾಗೆ ಬನ್ನಿ. ಸೊ ಜೈ ಸಿನಿಮಾ ತುಂಬ ಖುಷಿ ಕೊಡುತ್ತೆ ಅಂತ ಕಾನ್ಫಿಡೆನ್ಸಿಂದ ಹೇಳ್ಬೋದು. ಖಂಡಿತ ಇಲ್ಲ, ನಮಗೆ UA ಸರ್ಟಿಫಿಕೇಟ್ ಸಿಕ್ಕಿದೆ, ಯಾರೂ ಬರ್ಬೋದು. ಥ್ಯಾಂಕ್ ಯು ರೂಪೇಶ್ ಅವರೇ. ಸೊ ಇದಿಷ್ಟು ನಟ ಹಾಗೂ ನಿರ್ದೇಶಕ ರೂಪೇಶ್ ಶೆಟ್ಟಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.